ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸಾಹಿತ್ಯ ಕಣಜ ಮಾಲಿಕೆಗೆ ಪ್ರೀತಿಯ ಸ್ವಾಗತ. ತಾವೆಲ್ಲರೂ ಕೂಡ ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯಿಂದ ಆಯ್ದ ಕಥೆಗಳನ್ನು ಆಲಿಸ್ತಾ ಇದ್ದೀರಿ. ಇವತ್ತು ಪ್ರಮುಖವಾಗಿ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ, ಮುಂದಿನ ಸಂಚಿಕೆವರೆಗೂ ಕಾಯಬೇಕು ಪ್ರಶ್ನೆಗೆ ಉತ್ತರ ಸಿಗೋಕೆ ಅಂತ. ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ. ಇದಿಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಘಟನೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆಗಿನ ಕಾಲದ ಅಸಹಾಯಕರ ಪರಿಸ್ಥಿತಿ, ಅಂದರೆ ಏನನ್ನೂ ಕೂಡ ನಾವು ಆಸೆ ಪಟ್ಟಿದ್ದು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಕಳ್ಳತನ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ದಂಡಿಸುತ್ತೆ, ಹಾಗೆ ಅವರು ಮಾಡ್ತಕ್ಕಂತಹ ಸಂಪ್ರದಾಯಗಳೇನು, ಆಗಿನ ಕಾಲದಲ್ಲಿ ಕಳ್ಳತನ ಮಾಡಿದಾಗ ಏನು ಮಾಡ್ತಾ ಇದ್ರು, ಎಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಕಿದ್ದೀರಿ. ಸೊ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಥೆಯನ್ನು ಕೇಳೋಣ. ಹಾಗೆ ನೀವು ಕೇಳೋದಷ್ಟೇ ಅಲ್ಲ, ನಿಮ್ಮ ಆತ್ಮೀಯರಿಗೂ ಕೇಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಕಥೆಯನ್ನು ಕೇಳೋಣ. ಈ ಆಳವಾದ ನೋಟಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ನಮ್ಮ ಕೈಲಿರ ಮೂಲ ಪಠ್ಯಗಳಿಂದ ಆಯ್ದ ಎರಡು ಬಹಳ ವೈಯಕ್ತಿಕ ಅನುಭವದ ಕಥನಗಳನ್ನ. ಹೌದು. ಒಂದು ಕಥೆ ಕದ್ದ ಆಡಿನ ಆರೋಪ, ಆಮೇಲೆ ಅದರ ಪರಿಣಾಮಗಳು, ಅದರ ಸುತ್ತ ನಡೆಯೋ ಘಟನೆಗಳ ಬಗ್ಗೆ. ಇನ್ನೊಂದು ಸ್ವಲ್ಪ ಬೇರೆ ತರ, ಬಾಲ್ಯದ ನೆನಪು, ಹಸಿವು, ಆಮೇಲೆ ಒಂದು ಸಣ್ಣ ಆಸೆ, ಅದಕ್ಕೋಸ್ಕರ ಮಾಡಿದ ಒಂದು ಏನದು ಕಳ್ಳತನ, ಅದಕ್ಕೆ ಸಿಕ್ಕ ಶಿಕ್ಷೆ ಇದೆಯಲ್ಲ, ಅದು ತುಂಬಾ ಕ್ರೂರವಾದದ್ದು. ನಿಜ. ಸೊ ಈ ಕಥೆಗಳಲ್ಲಿ ಬರೋ ವ್ಯಕ್ತಿಗಳು, ಅವರು ಎದುರಿಸಿದ ಒತ್ತಡಗಳು, ಆ ನೈತಿಕ ಗೊಂದಲಗಳು, ಜೀವನದ ಪಾಠಗಳು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಅನ್ನೋದು ಇವತ್ತಿನ ನಮ್ಮ ಪ್ರಯತ್ನ. ಖಂಡಿತ. ನೀವು ಹೇಳಿದ ಹಾಗೆ ಇವು ಬರೀ ಘಟನೆಗಳಲ್ಲ, ಅಂದ್ರೆ ಜೀವನದ ಕೆಲವೊಂದು ಕಠಿಣ ಸತ್ಯಗಳನ್ನ, ವಾಸ್ತವಗಳನ್ನ ನೇರವಾಗಿ ತೋರಿಸುತ್ತೆ. ಹೌದು. ಮೊದಲನೇ ಕಥೆಯಲ್ಲಿ ನಾವು ನೋಡಬಹುದು ಆ ಸಮುದಾಯದ ನ್ಯಾಯ ಹೇಗಿರುತ್ತೆ, ಒಬ್ಬ ವ್ಯಕ್ತಿ ಹೇಗೆ ಅಸಹಾಯಕನಾಗ್ತಾನೆ, ಆಮೇಲೆ ಆ ಮೌನದ ಹಿಂದೆ ಏನಿರ್ಬೋದು ಅನ್ನೋದನ್ನ. ಇನ್ನ ಎರಡನೇ ಕಥೆ, ಅದು ಬಾಲ್ಯದ ಮುಗ್ಧತೆ, ಹಸಿವಿನಿಂದ ಹುಟ್ಟೋ ಹತಾಶೆ, ಆಮೇಲೆ ಆ ಸಣ್ಣ ಪ್ರಲೋಭನೆ, ಸಿಹಿ ತಿಂಡಿಯ ಆಸೆ ಅಲ್ವಾ? ಹೌದು. ಅದಕ್ಕೆ ಎದುರಾದ ಶಿಕ್ಷೆ ಇದೆಯಲ್ಲ, ಅದು ಎಷ್ಟು ಅಮಾನವೀಯ ಅನ್ನೋದನ್ನ ತೋರಿಸುತ್ತೆ. ಆ ಕಾಲದ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆನೂ ಇದೊಂದರ ಬೆಳಕು ಚೆಲ್ಲುತ್ತೆ. ಹಾಗಾದ್ರೆ ಮೊದಲ ಕಥೆಯಿಂದಾನೇ ಶುರು ಮಾಡೋಣ. ಇದು ಪುಟ 51ರಲ್ಲಿ ಸಿಗುತ್ತೆ ನಮಗೆ. ಕಥೆಗಾರನ ಮನೆಯಲ್ಲೇ ಒಂದು ಟೆನ್ಷನ್ ಸೃಷ್ಟಿಯಾಗತ್ತೆ ಆರಂಭದಲ್ಲೇ. ಹೌದು. ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ತನ್ನ ಆಡು ಕಳೆದೋಗಿದೆ, ಅದು ನಿಮ್ಮ ಮನೆಯಲ್ಲಿದೆ ಅಂತ ನೇರವಾಗಿ ಆರೋಪ ಮಾಡ್ತಾನೆ. ಇಲ್ಲಿ ಒಂದು ಮುಖ್ಯವಾದ ಅಂಶ ಅಂದ್ರೆ, ಕಥೆಗಾರನ ಮಾವ ಇದಾನಲ್ಲ, ಅವನ ಕೆಲಸನೇ ಸಾಮಾನ್ಯವಾಗಿ ಸತ್ತ ಕುರಿಗಳನ್ನ ತಂದು ಮಾರಾಟ ಮಾಡೋದು. ಸರಿ. ಆದ್ರೆ ಈ ನಿರ್ದಿಷ್ಟ ಆಡನ್ನ ಅವನಿಗೆ ಬೇರೆ ಯಾರೋ ತಂದು ಕೊಟ್ಟಿರ್ತಾರೆ. ತೋಳ ಹೊಡೆದು ಸತ್ತಿದೆ ಅಂತ ಹೇಳಿ ಮಾರಿ ಹೋಗಿರ್ತಾರೆ. ಅಂದ್ರೆ ಇವನು ಕದ್ದಿರ್ಲಿಲ್ಲ ಹಾಗಂತಾನೆ ಪಠ್ಯದಲ್ಲಿರೋದು. ಆದ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ. ಯಾಕಂದ್ರೆ ಬಂದಿರೋನು ಸುಮ್ನೆ ಯಾರೋ ಅಲ್ಲ, ಊರಿನ ವಾಲಿಕಾರನೇ. ಓ, ಅಂದ್ರೆ ಅಧಿಕಾರ ಇದ್ದ ವ್ಯಕ್ತಿ. ಹೌದು.
ಆ ಕಾಲದ ಒಬ್ಬ ಮುಖ್ಯಸ್ಥ ಅಥವಾ ನ್ಯಾಯ ಹೇಳೋ ಅಧಿಕಾರ ಇರೋನು. ಆಗ ಆ ಮಾವನ ಸ್ಥಿತಿ, ಆ ಪಠ್ಯದಲ್ಲೇ ಒಂದು ಒಳ್ಳೆ ಹೋಲಿಕೆ ಇದೆ, ಗರುಡನ ಕಾಲಿಗೆ ಸಿಕ್ಕ ಇಲಿಯಂತೆ ಅಂತ. ಅಯ್ಯೋ. ಆದ್ರೆ ನೋಡಿ, ನಿಜವಾಗಿ ಆಡನ್ನ ತಂದ್ಕೊಟ್ಟಿದ್ದು ಬೇರೆ ವ್ಯಕ್ತಿ, ಆದ್ರೂ ಅವನ ಹೆಸರನ್ನ ಈ ಮಾವ ಕೊನೆಯವರೆಗೂ ಹೇಳೋದಿಲ್ಲ. ಬಹುಶಃ ಆ ದಂಡವನ್ನು ಇವನೇ ಕಟ್ಟಿರ್ಬೇಕು. ಯಾಕೆ ಹೇಳಲಿಲ್ಲ ಅನ್ನೋದು ಪ್ರಶ್ನೆ. ಅದೇ ಈ ಮೌನ ಇದೆಯಲ್ಲ, ಇದು ಬಹಳ ಮುಖ್ಯ ಅನ್ಸುತ್ತೆ. ಇದು ಆ ಸಮುದಾಯದ ಒಳಗಡೆ ಇರೋ ಅಲಿಖಿತ ನಿಯಮಗಳ, ಗೌರವನ, ಭಯನ ಅಥವಾ ಇನ್ಯಾವುದೋ ಸಂಬಂಧಗಳ ಒತ್ತಡನ. ಸತ್ಯ ಗೊತ್ತಿದ್ರೂ ಬಾಯಿ ಮುಚ್ಚುತ್ತಲ್ಲ. ಹೌದು, ಆ ಒತ್ತಡ ಏನು ಅನ್ನೋದು ನಮ್ಗೆ ಪೂರ್ತಿ ಗೊತ್ತಾಗಲ್ಲ, ಆದ್ರೆ ಅದು ಇತ್ತು ಅನ್ನೋದು ಸ್ಪಷ್ಟ. ಸರಿ, ಈ ಮೊದಲ ಕಥೆಯ ಆ ಒಂದು ಉದ್ವಿಗ್ನ ಸ್ಥಿತಿಯಿಂದ ಈಗ ಎರಡನೇ ಕಥೆಗೆ ಹೋಗೋಣ. ಇದು ಸ್ವಲ್ಪ ಬೇರೆ ತರದ ಅನುಭವ. ಇದು ಪುಟ 52ರಿಂದ 55ರವರೆಗೆ ಇದೆ. ಇದು ಕಥೆಗಾರನ ಸ್ವಂತ ಬಾಲ್ಯದ ನೆನಪು. ಇದರ ಮುಖ್ಯ ಪ್ರೇರಣೆನೇ ಹಸಿವು. ಅವರೇ ಬರೀತಾರೆ, ಬೆಳಗೋ ಹೊಟ್ಟೆಗಿಲ್ಲದೆ ಶಾಲೆಗೆ ಹೋಗುವುದು ಅಂತ. ಅದರ ಜೊತೆಗೆ ಶಾಲೆಯ ದಾರಿಯಲ್ಲಿ ಒಂದು ಅಂಗಡಿ ಇರುತ್ತೆ, ಆ ಉಂಡಿ ಮುತ್ಯಾನ ಅಂಗಡಿ. ಹೌದು, ಅಲ್ಲಿ ಸಿಗೋ ಸಿಹಿ ತಿಂಡಿಗಳು, ಅದ್ರಲ್ಲೂ ವಿಶೇಷವಾಗಿ ಆ ಬಿಳಿ ಉಂಡಿ ಅಂದ್ರೆ ಬಹುಶಃ ಅದು ಬೋಂದೆ ಲಾಡ್ಡು ಇರಬೇಕು. ಅದ್ರ ಮೇಲೆ ಆಸೆ. ಆಗಿನ ಕಾಲಕ್ಕೆ ಅದು ದೊಡ್ಡ ವಿಷಯ. ಖಂಡಿತ. ಸಾಮಾನ್ಯವಾಗಿ ಸ್ವಲ್ಪ ಹತ್ತಿ ತಂದುಕೊಟ್ರೆ ಅದಕ್ಕೆ ಪ್ರತಿಯಾಗಿ ಬೆಲ್ಲದುಂಡಿ ಕೊಡ್ತಿದ್ದ. ಆದ್ರೆ ಒಂದಿನ ಈ ಹುಡುಗ ಹೋಗಿ ಆ ಬಿಳಿ ಉಂಡಿ ಕೇಳ್ತಾನೆ. ಆಗ ಆ ಅಂಗಡಿಯವನು ಕೊಡೋದಿಲ್ಲ, ಬದಲಿಗೆ ಒಂಥರ ಕುಚೋದ್ಯ ಮಾಡ್ತಾನೆ. ಹೇಗೆ? ಈಗ ತಂದೆ ಅಲ್ಲ ಅತ್ತಿ, ಅದರ 2 ಪಟ್ಟ ತುಂಬಾ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇನ್ನೂ ಹೆಚ್ಚು ಹತ್ತಿ ತಂದ್ರೆ ಕೊಡ್ತೀನಿ ಅಂತ ಪರೋಕ್ಷವಾಗಿ ಕದಿಯೋಕಿ ಪ್ರೇರೇಪಿಸ್ತಾನೆ. ಓ, ನೋಡಿ, ಇಲ್ಲಿ ಆ ಅಂಗಡಿಯವನ ಪಾತ್ರವನ್ನ ಗಮನಿಸಬೇಕು. ಅವನ ಮಾತಿನಿಂದ ಈ ಹುಡುಗನಿಗೆ ಇನ್ನೂ ಹೆಚ್ಚು ಆಸೆ ಹುಟ್ಟುತ್ತೆ. ಹೌದು, ಹೆಚ್ಚು ಹತ್ತಿ ಬೇಕು ಅಂತ ಈ ಸಾರಿ ಸ್ನೇಹಿತರ ಜೊತೆ ಹೋಗದೆ ಒಬ್ಬನೇ ಹೋಗ್ತಾನೆ. ಒಂದು ಚಕ್ಕಡಿ ಗಾಡಿ ಹಿಂದೆ ಅಡಗಿ ಕೂತ್ಕೋತಾನೆ. ಗಾಡಿ ಓಡ್ಸೋನಿಗೆ ಕಾಣದ ಹಾಗೆ. ಹೌದು, ಕಾಣದ ಹಾಗೆ ಹತ್ತಿಯನ್ನ ಸ್ವಲ್ಪ ಸ್ವಲ್ಪನೇ ಎಳೆಯೋಕ್ ಶುರು ಮಾಡ್ತಾನೆ. ಹಾಗೆ ಸ್ವಲ್ಪ ಹತ್ತಿ ಸೇರಿದಾಗ ಅವನಿಗಾಗೋ ಸಂತೋಷವನ್ನ ಪಠ್ಯದಲ್ಲಿ ಹಿಡಿದಿಟ್ಟಿರೋ ರೀತಿ ಇದೆಯಲ್ಲ, 2 ಉಂಡೆ ಸಿಕ್ಕ ಅನುಭವವಾಗಿ ಮುಖ ಅರಳಿತು ಅಂತ. ಅಬ್ಬಾ, ಆ ಸಣ್ಣ ಆಸೆ, ಆ ಮುಗ್ಧತೆ. ಅದೇ ಅವನ ಆಸೆಯ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಅದು ತೋರಿಸುತ್ತೆ. ಆದ್ರೆ ಆ ಖುಷಿ, ಅಯ್ಯೋ, ಅದು ಬಹಳ ಹೊತ್ತು ಇರ್ಲಿಲ್ಲ ಅಲ್ವಾ? ಇಲ್ವೇ ಇಲ್ಲ. ಚಟಲ್ ಅಂತ ಒಂದೇ ಏಟು ಬೀಳುತ್ತೆ, ಬಾರುಕೋಲಿನ ಪೆಟ್ಟು. ಚಕ್ಕಡಿಯ ಚಾಲಕನ ಕೈಗೆ ಸಿಕ್ಬಿಡ್ತಾನೆ. ಹೌದು, ಅವನು ಈ ಹುಡುಗನ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡ್ತಾನೆ. ದನದ ಚರ್ಮ ಸುಲ್ಲು ತಗೊಂಗಿಮ್ಮ ಚರ್ಮ ಸುಲ್ಲು ತೆಗಿಬೇಕು ಅಂತೆಲ್ಲ ಬೈದು ಹಿಂದಿನ ಸಿಟ್ಟನ್ನೆಲ್ಲ ಸೇರಿಸಿ ಹೊಡಿತಾನೆ. ದಾರಿಲಿ ಹೆಂಗಸರು ಬೇರೆ ತಡೀತಾರೆ, ಆದ್ರೂ ಕೇಳಲ್ಲ ಅವನು. ಕೇಳೋದಿಲ್ಲ, ಎಳ್ಕೊಂಡೋಗೋಕ್ ನೋಡ್ತಾನೆ. ಕೊನೆಗೆ ಆ ಹುಡುಗ ಹೇಗೋ ತಪ್ಪಿಸ್ಕೊಂಡು ಓಡಿ ಬರ್ತಾನೆ. ಆಮೇಲೆ ಮನೆಯಲ್ಲಿ ನಡೆಯೋ ಒಂದು ಘಟನೆ ಇದೆಯಲ್ಲ, ಅದು ಗಮನ ಸೆಳೆಯುತ್ತೆ. ಆ ನೆದ್ರು ಮಾಡೋದು. ಹೌದು, ಅವನ ಅಜ್ಜಿ ಅದನ್ ಮಾಡ್ತಾರೆ. ಅದು ಒಂದ್ ರೀತಿ ಶಾಂತಿ ಕ್ರಮ. ಹೊಸ ಮಡಿಕೆಯಲ್ಲಿ ನೀರು, ಅರಿಶಿಣ, ಕುಂಕುಮ, ನಿಂಬೆಹಣ್ಣು, ಸೂಜಿ, ಕೂದ್ಲು ಎಲ್ಲ ಹಾಕಿ ಮಾಡೋದು. ಒಂಥರ ದೃಷ್ಟಿ ತೆಗೆಯೋ ತರಹ. ಅದು ಯಾಕೆ ಮಾಡ್ತಾರೆ? ಅದು ಅವರ ಅಸಹಾಯಕತೆಯನ್ನ ತೋರಿಸುತ್ತೆ. ಮತ್ತು ಆ ಹೊಡೆದವನಿಗೆ ಕೆಡುಕಾಗಲಿ, ನಿನಗಾಗಿದ್ರೆ 2 ಪಟ್ಟು ಆ ಆಕೃತಿ ಅಂದ್ರೆ ನಿನಗೆ ಆ ನೋವಿಗಿಂತ 2 ಪಟ್ಟು ಅವನಿಗಾಗ್ಲಿ ಅನ್ನೋ ಒಂದು ನಂಬಿಕೆ. ಒಂದ್ ರೀತಿ ನ್ಯಾಯ ಸಿಗದಿದ್ದಾಗ ಜನ ತಮ್ಮದೇ ಆದ ರೀತಿಯಲ್ಲಿ ಸಮಾಧಾನ ಪಡ್ಕೊಳ್ಳೋದು. ಒಂದು ಸಾಂಸ್ಕೃತಿಕ ಪ್ರತಿಕ್ರಿಯೆ ಅದು. ಹೌದು. ಕೊನೆಗೆ ಕಥೆಗಾರರು ಹೇಳೋ ಒಂದು ಮಾತು ಮನಸ್ಸಿಗೆ ತುಂಬಾ ನಾಟುತ್ತೆ. ಏನದು? ಆ ಬೆಳ್ಳನೆಯ ಲಾಡು ಕೈ ಸಿಕ್ಕಾಗ ಈಗಲೂ ನನ್ಗೆ ಆ ಬಾರುಕೋಲಿನ ನೆನಪಾಗುತ್ತದೆ ಅಂತ. ಆ ಆಸೆ ಮತ್ತು ಆ ಪೆಟ್ಟಿನ ನೋವು ಜೀವನ ಪೂರ್ತಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನ ಅದು ಹೇಳುತ್ತೆ. ನಿಜಕ್ಕೂ ಮನಕಲುಕುವಂಥದ್ದು. ಒಟ್ಟಿನಲ್ಲಿ ಈ 2 ಕಥನಗಳು ಆ ಬಡತನ, ಹತಾಶೆ, ಸಣ್ಣ ಸಣ್ಣ ಆಸೆಗಳು ಮತ್ತು ಅದಕ್ಕೆ ಕೆಲವೊಮ್ಮೆ ತೆರಬೇಕಾಗಿ ಬರೋ ಅತಿಯಾದ ಬೆಲೆ, ಅನಿರೀಕ್ಷಿತವಾದ ಬೆಲೆ. ಹೌದು, ಅದರ ಒಂದು ಕಠೋರ ಚಿತ್ರಣವನ್ನೇ ನಮ್ಮ ಮುಂದೆ ಇಡ್ತವೆ. ನಿಜ. ಮೊದಲ ಕಥೆಯಲ್ಲಿ ಮೌನ ಅನ್ನೋದು ಒಂದು ರೀತಿಯ ಪ್ರತಿಕ್ರಿಯೆ ಆದ್ರೆ, ಎರಡನೇ ಕಥೆಯಲ್ಲಿ ಈ ನೆದುರು ಅನ್ನೋ ಸಂಸ್ಕಾರದ ಮೂಲಕ ಆ ನೋವನ್ನ ನಿಭಾಯಿಸೋ ಪ್ರಯತ್ನ ಕಾಣುತ್ತೆ. ಹೌದು, ಈ ಕಥೆಗಳು ನಮ್ಮನ್ನ ಬಹಳ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡ್ತವೆ. ಖಂಡಿತವಾಗಿಯೂ. ಮತ್ತು ನೋಡಿ, ಈ ಮೂಲ ಪಠ್ಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಎರಡನೇ ಕಥೆಯಲ್ಲಿ ಆ ಹುಡುಗ ಹತ್ತಿ ಕದಿಯೋಕೆ ಪರೋಕ್ಷವಾಗಿ ಪ್ರೇರೇಪಿಸಿದ್ನಲ್ಲ ಆ ಉಂಡಿಮುತ್ಯ ಮತ್ತು ಅವನ ಅಂಗಡಿಯಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ.
ಅವರಿಗೂ ಶಿಕ್ಷೆ ಆಗ್ಬೇಕಿತ್ತ ಅಂತ. ಹೌದು, ಅವರಿಗೂ ಶಿಕ್ಷೆ ಆಗ್ಬೇಕಿತ್ತಲ್ವೇ ಅನ್ನೋ ಪ್ರಶ್ನೆ. ಅಂದ್ರೆ ಹತಾಶೆಯಿಂದ ಮಾಡಿದ ತಪ್ಪಿಗೆ ಕಾರಣವಾದ ಸಂದರ್ಭಗಳು, ಅದಕ್ಕೆ ಪ್ರೇರೇಪಿಸಿದ ವ್ಯಕ್ತಿಗಳು, ಅವರ ಹೊಣೆಗಾರಿಕೆ ಎಷ್ಟಿರುತ್ತೆ, ಶಿಕ್ಷೆ ಯಾವಾಗ್ಲೂ ಸರಿ ಇರುತ್ತಾ, ಅದರ ಪ್ರಮಾಣ ನ್ಯಾಯೋತವಾಗಿರುತ್ತಾ? ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ. ಹೌದು, ಈ ಪ್ರಶ್ನೆಗಳು ಮುಂದಿನ ಆಲೋಚನೆಗೆ ದಾರಿ ಮಾಡಿಕೊಡುತ್ತವೆ.